ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಎಲ್ರಿಗೂ ಕೂಡ ಗುಡ್ ಮಾರ್ನಿಂಗ್. ಯುಗಾದಿ ಹಬ್ಬದ ಶುಭಾಶಯಗಳು, ಹಾಗೆ ಹೊಸ ವರ್ಷದ ಶುಭಾಶಯಗಳು ಕೂಡ. ಬೆಳಿಗ್ಗೆನೇ ಎದ್ದು ಸ್ನಾನ ಮಾಡೋದಕ್ಕೆ ನೀರು ಗುರಿ ಹಾಕ್ತಾಯಿದ್ದೀನಿ. ತುಂಬ ಲೇಟ್ ಆಗಿಬಿಟ್ಟೈತೆ. ನಾನು 2:30ಗೆ ಎದ್ದಿದ್ದೆ. ಹಬ್ಬದ ದಿನ ಆದರೂ ಬೇಗ ಎದ್ದೇಳೋಣ, ಮಿಕ್ಕಿ ಟೈಮಾಗಂತೂ ಎದ್ದೇಳೋದಿಲ್ಲ. ಆದರೆ ಇವತ್ತು ಹಬ್ಬ ನಿದ್ದೆನೇ ಬರೋಲ್ಲ. ಯಾಕಂದರೆ ಅವ್ರ ಮನೆಗೆ ಅಯ್ಯೋ ನಮಗಿಂತ ಮೊದಲು ಮಾಡ್ತಾರೆ, ಇವ್ರ ಮನೇಲಿ ಬೇಗ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಮ್ಮ ಮನೇಲಿ ನಮ್ಮ ಕೆಲಸ ನಾವು ಮಾಡ್ಕೊಳ್ತಾ ಇರ್ತೀವಿ ಫಾಸ್ಟಾಗಿ. ಹಾಗೆ ಮೊದಲು ನೀರು ಗುರಿ ಹಾಕ್ತೆ. ನೀರು ಗುರಿ ಹಾಕಿದ್ರೆ ಮಿಕ್ಕಿದ ಕೆಲಸ ಎಲ್ಲ ಮಾಡ್ಕೊಬೋದು. ನೋಡಿ 3 ಗಂಟೆ, ನಾನು 2:15ಗೆ ಎದ್ದುಬಿಟ್ಟಿದ್ದೆ. ನೀರು ಗುರಿ ಹಾಕಿದ್ರೆ ಮಿಕ್ಕಿದ ಕೆಲಸ ಮಾಡ್ಕೊಬೋದು. ಬೇಗ ನೀರು ಕಾಯ್ಕೊಳ್ತವೆ, ಸ್ನಾನ ಮಾಡ್ಕೊಬೋದು. ಅದಕ್ಕೆ ಬೆಳಿಗ್ಗೆನೇ ಎದ್ದ ತಕ್ಷಣ ನೀರು ಗುರಿ ಹಾಕ್ಬಿಡ್ತೀವಿ. ನನ್ನ ಮಗಳು ಕೂಡ ಇನ್ನೂ ಮಲ್ಕೊಂಡವಳೆ, ನಾನು ಎಬ್ಬರಿಸಿಲ್ಲ. ನೆನ್ನೆಲ್ಲ ಕೆಲಸ ಮಾಡಿ ಸಾಕಾಗೈತೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಅದೇ. ಕಾವ್ಯ ಪಾಪ ಎದ್ದಿದ ತಕ್ಷಣ ಎಲ್ಲ ಕೆಲಸನೂ ಕೂಡ ಏನನ್ನಾಗಲಿ ಏನು ಹೇಳಿದ್ರು ಕೂಡ ನಾನು ಮಾಡಲ್ಲ. ನಾನು ಎಲ್ಲ ಕೆಲಸನೂ ಮಾಡ್ತಾಳೆ. ಅದೇ ಒಂದು ದೊಡ್ಡ ಭಾಗ್ಯ ನನಗೆ. ಇನ್ನು ಕಾಲದ ಮಕ್ಳುಗಳು ಒಂದು ತಟ್ಟೆ ಚೊಂಬು ಎತ್ತಿಕ್ರಿ ಅಂದರೂ ಎತ್ತಿಕ್ಕಲ್ಲ. ನನ್ನ ಮಗಳು ಏನು ಕೆಲಸ ಇಲ್ಲ, ನಾನು ಹೆಂಗೆ ಕೆಲಸ ಮಾಡ್ತೀನೋ ನಾನು ಸಮವಾಗಿ ಎಲ್ಲ ಕೆಲಸನೂ ಕೂಡ ಮಾಡ್ತಾಳೆ. ಕೆಲಸ ಮಾಡೋದಂದ್ರೆ ಅವಳಿಗೂ ತುಂಬ ಇಷ್ಟ. ನಿದ್ದೆ ಬಂತೆ, ಅದಕ್ಕೆ ಏನು ಕೆಲಸ ಹೇಳಿದ್ರು ಕೂಡ ಬೇಗ ಬೇಗ ಮಾಡ್ತಾಳೆ. ಹಾಗೆ ಎದ್ದು ಮನೆ ಬಾಗಿಲೆಲ್ಲ ನೀಟಾಗಿ ತೊಳೆದು ರಂಗೋಲಿ ಹಾಕ್ತಾಯಿದ್ದೀನಿ ಸ್ನೇಹಿತರೆ. ಎಳೆ ರಂಗೋಲಿ ಬಿಡ್ತಾ ಇರೋದು ನಾನಿಲ್ಲಿ. ಯಾಕಂದರೆ ನನಗೆ ಚುಕ್ಕೆ ರಂಗೋಲಿ ಬಿಡೋದಕ್ಕೆ ಬರಲ್ಲ. ಚುಕ್ಕೆ ರಂಗೋಲಿ ನನಗೆ ಬಿಡೋದಕ್ಕೆ ಬರಲ್ಲ ಅಂತಲ್ಲ, ನನಗೆ ಇಷ್ಟ ಇಲ್ಲ. ಚಿಕ್ಕ ಪುಟ್ಟದ್ದು ಬಿಡ್ತೀನಿ, ಆದರೆ ನನಗಿಷ್ಟ ಆಗಲ್ಲ. ಅದಕ್ಕೆ ನಾನು ಈ ರೀತಿ ಎಳೆ ರಂಗೋಲಿ ಹಾಕ್ತೀನಿ. ಯಾರಿಗೆಲ್ಲ ಈ ರಂಗೋಲಿ ಇಷ್ಟ ಆಯಿತು ಅಂದರೆ ದಯವಿಟ್ಟು ಒಂದು ಕಾಮೆಂಟ್ ಮಾಡಿ. ಫುಲ್ಲು ವೀಡಿಯೋನ ಅಪ್ಲೋಡ್ ಮಾಡ್ತೀನಿ. ಯಾಕಂದರೆ ಯಾವುದೇ ಹಬ್ಬಗಳಲ್ಲಾಗಲಿ ಇಲ್ಲ ಜಾತ್ರೆಗಳಲ್ಲಾಗಲಿ ಮನೇಲಿ ಯಾವುದಾದ್ರೂ ಒಂದು ಫಂಕ್ಷನ್ಗಳಲ್ಲಿ ಈ ರೀತಿ ಎಳೆ ರಂಗೋಲಿ ಹಾಕಿದ್ರೆ ನೋಡೋದಕ್ಕಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದರಿಂದ ಹೇಳ್ತಾ ಇರೋದು, ನೀವು ಒಂದು ಸಲ ಮನೆಯಲ್ಲಿ ನೋಡಿ ಈ ರೀತಿ ರಂಗೋಲಿ ಹಾಕ್ರಿ, ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತನ. ಇನ್ನೂ ದೊಡ್ಡ ದೊಡ್ಡ ರಂಗೋಲಿ ಎಲ್ಲ ಬರುತ್ತೆ ನನಗೆ. ಹಾಗೆ ಇನ್ನೊಂದು ಸ್ವಲ್ಪ ಕೆಳಗಡೆ ಜಾಗ ಇತ್ತು, ಸಗಣಿ ಬಗ್ಡ ಬಳಿತಾ ಇದ್ದೆ. ಸಗಣಿ ಬಗ್ಡ ಬಳ್ದಿದ್ರ ಮೇಲೆ ರಂಗೋಲಿ ಬಿಟ್ಟರೆ ಅಂತೂ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆದರೆ ಜಾಗ ಇಲ್ಲ ಅಲ್ಲಿ. ಸ್ವಲ್ಪ ಇರೋ ಜಾಗಕ್ಕೆ ನಾವು ವರ್ಷಕ್ಕೊಂದು ಹಬ್ಬ ಅಂತ ಹೇಳ್ಬಿಟ್ಟು ಸಗಣಿ ಬಗ್ಡ ಹಾಕ್ತಾಯಿದ್ದೀವಿ. ನಾವೇನಲ್ಲಿ ದಿನ ಹಾಕೋಕೆ ಹೋಗಲ್ಲ, ಯಾವುದಾದ್ರೂ ಹಬ್ಬಗಳಲ್ಲಿ ಹಾಕ್ತೀವಿ. ಅದ್ರ ಮೇಲೆ ರಂಗೋಲಿ ಬಿಟ್ಟರೆ ಅಂತೂ ನೋಡೋಕೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಎಲ್ಲ ಕೆಲಸ ಮುಗೀತು. ರಾಯರಿಗೆ ದೀಪ ಹಚ್ಚೋಣ ಅಂತ ಬಂದೆ. ರಾಯರ ಅಲಂಕಾರ ಹೇಗಿದೆ ಅಂತ ದಯವಿಟ್ಟು ಹೇಳಿ ಸ್ನೇಹಿತರೆ. ಯಾಕಂದರೆ ನೀವು ಒಂದು ಮಾತು ಏನಾದರೂ ನಮಗೆ ಖುಷಿಯಾಗೋಂಥ ವಿಷಯ ಹೇಳಿದ್ರೆ ನಮಗಂತೂ ತುಂಬ ಸಂತೋಷ ಆಗುತ್ತೆ. ನನಗಷ್ಟೇ ಸಾಕು. ಎಲ್ರಿಗೂ ಕೂಡ ಮತ್ತೊಮ್ಮೆ ಯುಗಾದಿ ಹಬ್ಬದ ಶುಭಾಶಯಗಳು. ಎಲ್ಲರೂ ಕೂಡ ಖುಷಿಯಿಂದ ಹಬ್ಬ ಮಾಡಿದ್ದೀರಾ, ಹಬ್ಬ ಮಾಡಿರಿ. ಯಾಕೆಂದರೆ ಕಷ್ಟ ಸುಖ ಇವೆಲ್ಲ ಇದ್ದಿದ್ದೇನ ಮನುಷ್ಯನಿಗೆ. ಎಲ್ಲ ಮನಸ್ಸಿಂದ ನೋವುಗಳನ್ನೆಲ್ಲ ತೆಗ್ದಾಕ್ಬಿಟ್ಟು ಆರಾಮಾಗಿ ಹಬ್ಬ ಮಾಡೋಣ. ನನಗಂತೂ ತುಂಬ ಖುಷಿ ಆಗ್ತಾಯಿದೆ. ನಮ್ಮ ರಾಯರ ಅಲಂಕಾರ ಹೇಗಿದೆ ಅಂತ ನೀವು ಹೇಳಿದ್ರೆ ನನಗೆ ಇನ್ನೂ ತುಂಬ ಖುಷಿಯಾಗುತ್ತೆ ಸ್ನೇಹಿತರೆ. ನಾನು ಮೊದಲು ಅಡುಗೆ ಎಲ್ಲ ಮಾಡಿಕ್ಕೆ ಆಮೇಲೆ ಬಂದು ರಾಯರಿಗೆ ಅಲಂಕಾರ ಮಾಡಿದೆ. ಯಾಕಂದರೆ ಮನೆಯೆಲ್ಲ ಅಡುಗೆ ಮಾಡಬೇಕಾದ್ರೆ ಮತ್ತು ಒಬ್ಬಟ್ಟು ಸುಡಬೇಕಾದ್ರೆಲ್ಲನ ಎಣ್ಣೆ ಆಗುತ್ತೆ ಅಂತೇಳ್ಬಿಟ್ಟು ಮತ್ತೆ ಅಡುಗೆ ಮಾಡಿ ಮತ್ತೊಂದು ಸಲ ನೆಲ ಎಲ್ಲ ಒರೆಸಿ ಆಮೇಲೆ ಬಂದು ರಾಯರಿಗೆ ಅಲಂಕಾರ ಮಾಡಿ ಪೂಜೆ ಮಾಡಿದೆ. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಸ್ನೇಹಿತರೆ. ಯಾಕಂದರೆ ನಾನು ಮಾಡೋವಂಥ ವೀಡಿಯೋನ ನೀವು ಮೊದಲು ನೋಡ್ಬೋದು. ನೀವೇ ನಮಗೆ ಸಪೋರ್ಟ್ ಮಾಡಿಲ್ಲ ಅಂದರೆ ನಮಗೆ ಯಾರು ತಾನೇ ಎಲ್ಪ್ ಮಾಡ್ತಾರೆ ಹೇಳಿ. ಹಾಗೆ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಸ್ನೇಹಿತರೆ. ಓಕೆ, ಬಾಯ್.